ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. DRDO ಮುಖ್ಯಸ್ಥರ ಜೊತೆಗೂ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ನಾವು ಆಗಲೇ ಸುದ್ದಿ ಕೊಟ್ಟಿದ್ವಿ, DRDO ಮುಖ್ಯಸ್ಥರು ಹಾಗೆ ಸೇನಾ ಮುಖ್ಯಸ್ಥರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ತುಂಬ ಮೇಜರ್ ಅಂತ ಡೆವಲಪ್ಮೆಂಟ್ಗಳಾಗ್ತಾ ಇದೆ. DRDO ಮುಖ್ಯಸ್ಥರಿಗೆ ಬುಲಾವ್ ಕೊಡಲಾಯಿತು. ಜೊತೆಗೆ ಚಾಂದಿಪುರ ಏನು ಒಡಿಶಾದ ಚಾಂದಿಪುರ ಮಿಸೈಲ್ ಟೆಸ್ಟ್ ಕೇಂದ್ರ ಏನಿದೆ ಅಲ್ಲೂ ಕೂಡ ತುರ್ತು ಸಭೆಯನ್ನು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಈಗ DRDO ಮುಖ್ಯಸ್ಥರ ಜೊತೆಗೆ ರಾಜನಾಥ್ ಸಿಂಗ್ ಕೂಡ ಸಭೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ಅಜಿತ್ ದೋವಲ್ ಇದ್ದಾರೆ, CDS ಇದ್ದಾರೆ, ಹಾಗೆಯೇ ಎಲ್ಲ ಇನ್ನಿತರ ಸೇನಾ ಮುಖ್ಯಸ್ಥರು ಕೂಡ ಇದ್ದಾರೆ. ಇದರ ನಡುವೆ ಪೂಂಚಿಂದ ದೃಶ್ಯಗಳು ಬರ್ತಾ ಇದೆ. ಜಮ್ಮುವಿನ ಪೂಂಚ್ ಭಾಗದಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದೆ. ಈ ಭಾಗದ ಆರ್ಟಿಲರಿ ಶೆಲ್ಲಿಂಗ್ನಲ್ಲಿ ಕೆಲ ನಿವಾಸಗಳಿಗೆ ಡ್ಯಾಮೇಜ್ ಆಗಿದೆ, ಹಾಗೆ ವಾಹನಗಳು ಕೂಡ ಸಂಪೂರ್ಣವಾಗಿ ಜಖಮಾಗಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡ್ತಾ ಇದ್ರೆ 2 ವೀಲರ್ಸ್ ದೃಶ್ಯ ಬರ್ತಾ ಇದೆ, ಸಂಪೂರ್ಣವಾಗಿ ಜಖಮ್ ಆಗಿದೆ. ಪ್ರಮುಖವಾಗಿ ಬಿಲ್ಡಿಂಗ್ಗಳಿಗೆ ಡ್ಯಾಮೇಜ್ ಆಗುತ್ತೆ. ಹೆವಿ ಶೆಲ್ಲಿಂಗ್ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಅದರ ರೇಂಜ್ ಕೆಲವೊಮ್ಮೆ 10 ಕಿಲೋಮೀಟರ್ ತನಕ ಇರುತ್ತೆ, ಕೆಲವೊಮ್ಮೆ 5 ಕಿಲೋಮೀಟರ್ ತನಕ ಇರುತ್ತೆ. ಹೀಗಾಗಿ ಕೇವಲ ಗಡಿ ಅಥವಾ ಸೈನಿಕರ ಪೋಸ್ಟ್ ಅಷ್ಟೇ ಟಾರ್ಗೆಟ್ ಆಗಿರಲ್ಲ, ಕೆಲವೊಮ್ಮೆ ಬೇರೆ ಬೇರೆ ಭಾಗಕ್ಕೆ ಕೂಡ ಅಂದರೆ ಸೈನಿಕರ ಪೋಸ್ಟನ್ನು ಟಾರ್ಗೆಟ್ ಮಾಡಿದರೂ ಕೂಡ ಅದು ವಸತಿ ಪ್ರದೇಶಗಳಿಗೆ ಬೀಳುತ್ತೆ. ಆದರೆ ಪಾಕಿಸ್ತಾನ ಇದರಲ್ಲಿ ನೇರವಾಗಿ ನಾಗರಿಕ ಪ್ರದೇಶಗಳನ್ನು ಟಾರ್ಗೆಟ್ ಮಾಡ್ತಿದೆ ಅನ್ನುವಂಥ ಆರೋಪ ಕೂಡ ಗಂಭೀರವಾಗಿ ಕೇಳಿಬರ್ತಾರೆ. ಇದರ ನಡುವೆ ಒಂದು ಬ್ಲಾಸ್ಟ್ ಕೂಡ ಆಗಿದೆ. ಪೂಂಚ್ ಭಾಗದಲ್ಲಿ ಮನೆಗೆ ಡ್ಯಾಮೇಜ್ ಆಗಿರುವಂಥ ಒಂದು ದೃಶ್ಯ ಇದೆ. ಇನ್ನೊಂದು ದೃಶ್ಯ ಅಲ್ಲಿ ಭಾರಿ ಪ್ರಮಾಣದ ಸ್ಫೋಟವಾಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಕೆಲವೊಂದಿಷ್ಟು ಡ್ಯಾಮೇಜ್ಗಳಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ಕ್ಯಾಶುಯಾಲಿಟಿ ಆಗಿದೆಯಾ, ಯಾರಿಗಾರು ತೊಂದರೆ ಆಗಿದೆ, ಅದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ಗಳು ಬರಬೇಕಾಗಿದೆ. ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಇದ್ದೀರಿ, ನಿವಾಸ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ, ಬಿಲ್ಡಿಂಗ್ ಸಂಪೂರ್ಣವಾಗಿ ಬಿದ್ದಿದೆ. ಅದನ್ನು ನೋಡ್ತಾ ಇದ್ದಾರೆ. ಬಹುಶಃ ನಿವಾಸಿಗಳಿರ್ಬೋದು ಅಥವಾ ಸ್ಥಳೀಯರಿರ್ಬೋದು, ಅಲ್ಲಿ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಡ್ಯಾಮೇಜಿಂದ ಸಾಕಷ್ಟು ತೊಂದರೆ ಕೂಡ ಆಗಿದೆ ಅವರಿಗೆ. ಯಾಕೆಂದರೆ ನಿರಂತರವಾಗಿ ಶೆಲ್ಲಿಂಗ್ ಕಳೆದ 14 ದಿನಗಳಿಂದ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಕೇವಲ ಒಂದು ದಿನ ಅಲ್ಲ, ಈಗಾಗಲೇ ನಾವು ಯುದ್ಧದ ಸನ್ನಿವೇಶ ಶುರುವಾಗಿ ಒಂದು 3-4 ದಿನ ಆಗಿದೆ. ಆದರೆ ಅದಕ್ಕೂ ಮೊದಲೇ ಪಾಕಿಸ್ತಾನ ಗಡಿ ಭಾಗದಲ್ಲಿ ಶೆಲ್ಲಿಂಗ್ ಆರಂಭ ಮಾಡಿತ್ತು. ಪ್ರಮುಖವಾಗಿ ಅಪ್ರಚೋದಿತವಾಗಿ LOC ಹತ್ರ ಶೆಲ್ಲಿಂಗನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇತ್ತು ಅಂತ ಮಾಹಿತಿ ಕೂಡ ಇದೆ. ಈ ಎಲ್ಲ ಕಾರಣಗಳಿಂದಾಗಿ ಆ ಭಾಗದ ಸ್ಥಳೀಯರಿಗೆ, ನಿವಾಸಗಳಿಗೆ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಇದು ಮತ್ತೊಂದು ದೃಶ್ಯ ಅಫ್ಕೋರ್ಸ್ ಸ್ಪಷ್ಟವಾಗಿ ಕಾಣಿಸದೇ ಇರ್ಬೋದು, ಯಾಕೆಂದರೆ ಅಷ್ಟು ಭಾರಿ ಪ್ರಮಾಣದ ಸ್ಫೋಟವಾಗಿದೆ. ಪೂಂಚ್ ಭಾಗದಲ್ಲಿ, ಜಮ್ಮುವಿನ ಪೂಂಚ್ ಭಾಗದಲ್ಲಿ ಕಂಡುಬರ್ತಾ ಇರುವಂಥ ದೃಶ್ಯ ಇದು. ಈ ಭಾಗದಲ್ಲಿ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಅಫ್ಕೋರ್ಸ್ ಹೇಗಾಗುತ್ತೆ, ಮುಂದೇನಾಗುತ್ತೆ ಅಂತ ನೋಡಬೇಕು. ರೈಟ್, ಈ ಮನೆ ನೋಡ್ತಾ ಇದ್ದೀರಿ, ಇಲ್ಲಿ ಸ್ಫೋಟದ ಬಳಿಕ ಆಗಿರುವಂಥ ದೃಶ್ಯಗಳು.